ನನ್ನ ಬರ್ತಡೇ ಸೆಲೆಬ್ರೇಟ್ ಮಾಡಕ್ ಕೇಕ್ ತರಕ್ ನಾನೇ ಹೋಗ್ತಿದ್ದೀನಿ. ಅಮ್ಮನ ತರ ಕಾಣಿಸ್ತಿಲ್ಲ ನೀನು, ಅದಕ್ಕೆ ನಾನು ಯಾರು ಕಂಡು ಹಿಡಿಯೋ ತರ ಆಗ್ತಿಲ್ಲ. ಸೊ ಓಟಿ ಬರ್ತೈತೆ ಇಲ್ಲಿ ಕಿತ್ಕೊಂಡು ಹೋಗ್ಬಿಟ್ರೆ ಇದು ನೋಡಿ ಮಾತಾಡಕ್ಕೆ ಬರ್ತಿಲ್ಲ ಗುರು. ಇಷ್ಟ ಆದ್ನಾ? ಯು ಲೈಕ್ ಮೀ? ಓ ಮೈ ಗಾಡ್, ಐ ಲೈಕ್ ಯು ಟು. 100% ನಾನು ಎಫರ್ಟ್ ಹಾಕಿ ಮಾಡಿ ಹೆಣ್ಮಕ್ಳೇ ಸ್ಟ್ರಾಂಗ್ ಅನ್ನೋದನ್ನ ಪ್ರೂವ್ ಮಾಡಿದ್ದೀನಿ. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾವಿಬ್ರು ಇವಾಗ ಎಲ್ಲಿಗೆ ಹೋಗ್ತಿದ್ದೀವಿ ಅಂತಂದರೆ ನನ್ನ ಬರ್ತಡೇ ಸೆಲೆಬ್ರೇಟ್ ಮಾಡಕ್ಕೆ ಕೇಕ್ ತರಕ್ಕೆ ನಾನೇ ಹೋಗ್ತಿದ್ದೀನಿ. ನಿಮ್ಮ ಮಿಸ್ಟೇಕು. ಯಾಕಂತಂದರೆ ಇದೊಂಥರ ಪನಿಷ್ಮೆಂಟ್ ಅನಿಸುತ್ತೆ ನನಗೆ. ಪನಿಷ್ಮೆಂಟಾ? ಓಕೆ. ಯಾಕೆ ನಾನು ಬರಲಿಲ್ಲ ಅಂತಂದರೆ, ಸೊ ನಾನು ನಿನ್ನೆ ಬ್ಯುಸಿ ಇದ್ದೆ, ನನ್ನ ಮೂವಿ ಪ್ರಮೋಷನಲ್ಲಿ ನಾನು ಬ್ಯುಸಿ ಇದ್ದೆ, ಅದಕ್ಕೆ ನಾನು ಬರೋಕ್ಕಾಗಲಿಲ್ಲ. ಆ್ಯಂಡ್ ನಾನು ಕೂಡ ಬ್ಯುಸಿ ಇದ್ದೆ. ಹೋಗ್ಲಿ ಬಿಡು ಪಾಪ ಅಂತ ಬಿಟ್ಬಿಟ್ಟೆ. ಏನು ಪಾಪ, ಆದರೆ ಇವಾಗ ಪನಿಷ್ಮೆಂಟ್ ಕೊಡ್ತಿದ್ದಾಳಲ್ಲ ನನ್ನ ಬರ್ಡೇಗೆ, ಅದು ಸರ್ಪ್ರೈಸ್ ಆಗಿರಬೇಕು. ಆದರೆ ನಾನೇ ಕೇಕ್ ತಂದು ನಾನೇ ಕಟ್ ಮಾಡೋ ಬರೀ ಆಗಿದೆ. ಸರ್ಪ್ರೈಸ್ ಕೊಡ್ತಿದ್ದೆ. ಇವತ್ತು ಏನು ಮಾಡೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ ಬಿಡಿ. ಇವತ್ತು ನನ್ನ ಮೂವಿ ರಿಲೀಸ್ ಆಗ್ತಿದೆ. ಆ ಖುಷಿಗೂ ನನ್ನ ಬರ್ತಡೇ ಮತ್ತೆ ಮೂವಿ ರಿಲೀಸ್ ಆಗೋದಕ್ಕೂ ಎರಡಕ್ಕೂ ಆಗುತ್ತೆ ಒಂದೇ. ಏನಮ್ಮ ಎರಡಕ್ಕೂ ಒಂದೇ ನೀನೇ ಕಟ್ ಮಾಡಿಸ್ತಿದ್ಯಾ? ಅಲ್ಲಿ ಹೋಗ್ತೀವಿ, ಹೋಗಿ ತಗೊಂಡು ಬರ್ತೀವಿ. ಏನಪ್ಪ ಜಾನಿ, ಹಾಯ್ ಮಾಡೋ ಮಗನೆ. ಅವನಿಗೆ ನಿದ್ದೆ ಬಂದಿದ್ ಕಣೆ, ಫುಲ್ಲು ತೊಟ್ಟಿದ್ರೆ ಮಲ್ಕೊಂತಿದ್ದಾನೆ. ಏನೋ ಕಂದಲೆ, ಏನೋ ಫುಲ್ಲು ನಿದ್ದೆ ಕಂಡ್ಲೆ. ಹೋಗೆ ಮನಕ್ಸು. ಗೈಸ್ ಬನ್ನಿ, ನಿಮ್ಗೇನೋ ಒಂದು ತೋರಿಸ್ತೀನಿ. ಬರಜ್ ಗೈಸ್, ನಿಮ್ಗೇನೋ ಅಂತ ತೋರಿಸ್ತಾ ಅವಳೇನು ಅಂತಂದ್ರೆ ನೋಡಿ ಗೈಸ್, ನನ್ನ ಮೂವಿ 2 ಅಂದರೆ ಇವತ್ತು ರಿಲೀಸ್ ಆಗ್ತಿದೆ. ಸೊ ದಯವಿಟ್ಟು ಪ್ರತಿಯೊಬ್ಬರು ನೋಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ಐ ಥಿಂಕ್ ಸೌಂಡ್ ಕೇಳಿಸ್ತಿಲ್ಲ ಅನ್ಸುತ್ತೆ ಕಣೆ. ನೋಡಿ ಜಾಣಿ, ಯಾರು ಮದು? ಅಮ್ಮನ ತರ ಕಾಣಿಸ್ತಿಲ್ಲ ನೀನು, ಅದಕ್ಕೆ ಎಷ್ಟಿದೆ ಇದು? ಗೈಸ್, ನನಗೆ ಅಷ್ಟು ದೊಡ್ಡ ಕೇಕ್ ಕೊಡ್ಸೋ ಬದಲು ಇದೆಯಲ್ಲ, ಇದ್ರಲ್ಲಿ ಯಾವ್ದಾದ್ರು ಒಂದು ಪೀಸ್ ಕೊಟ್ಟು ಕಟ್ ಮಾಡಿಸಿದ್ರೆ. ವೈ ಅದು ಸರ್ಪ್ರೈಸ್. ನಾನು ನೋಡ್ಬಿಟ್ಟೆ, ಏನ್ ಬರೆಯಕ್ ಬಿಡ್ತಿಲ್ಲ ಅಲ್ಲಿ. ಯಾಕೆ ಶಾಂಪು ಕೆಂಪಿಯ? ನಾನಾ ಚಿಕ್ಕ ಶಾಂಪು ಏನಿಲ್ಲ ಗೈಸ್, ಎಲ್ಲ ಕಡೆ ನಾನು ಹಾಕಿದ್ದಾರೆ. ಬಟ್ ನನ್ನನ್ನು ಯಾರು ಕಂಡು ಹಿಡಿಯೋ ತರ ಆಗ್ತಿಲ್ಲ. ಸೊ ಬಟ್ ಕಂಡು ಹಿಡಿದ್ರು ಅವಾಗ ಗೊತ್ತಿಲ್ಲ ಗೈಸ್. ನಾವೆಲ್ಲಿದ್ರು ನೋಡ್ತಾರೆ. ಇದು ಹಿಡ್ಕೊಂಡು ನಡಿಯಕ್ಕೆ ಆಗ್ತಿಲ್ಲ ನನಗೆ ಗೈಸ್. ಬಸ್ ಸ್ಟ್ಯಾಂಡಾಗೆಲ್ಲ ನಮ್ಮದೇ ಪೋಸ್ಟರು ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯಿತು. ಈ ಲೆವೆಲಿಗೆ ಬೆಳಿತೀವಂತ ನಾನು ಇಮೇಜ್ ಕೂಡ ಮಾಡ್ಕೊಂಡಿದ್ದೀನಿ. ಕೋಟಿ ಬರ್ತೈತೆ ಇಲ್ಲಿ ಕಿತ್ಕೊಂಡು ಹೋಗ್ಬಿಟ್ರೆ ಅಮ್ಮ, ನಂಗೂ ಭಯ ಅನ್ಸುತ್ತೆ. ಅಮ್ಮ ಫೋನು ಇದು ನೋಡಿ, ಮಾತಾಡಕ್ಕೆ ಬರ್ತಿಲ್ಲ ಗುರು. ಫೋನು ಕಸ್ಕೊಳುತ್ತೆ ಕಣ. ವೇಲ್ ಗೊಬ್ಬರ
ಇರು ನಿಮಿಷ, ಇಲ್ಲಾಂದ್ರೆ ಅದು ಹೋದ್ಮೇಲೆ ಹೋಗೋಣ. ಇಲ್ಲಿ ಆಟದಲ್ಲಿ ಆ ಕಡೆಗೆ ಹೋಗೋಣ. ಇರಿ ಹೋಯ್ತಾ? ಅದೊಂದೇನಾ? ದಂಡಿಗೆ ಎದ್ರಲಿಲ್ಲ, ಕೋತಿಗೆ ಎದ್ರ ಕಣ. ನಿನ್ ಬರ್ಡೇ ಕ್ಯಾನ್ಸಲ್. ಅಟ್ಲೀಸ್ಟ್ ಅವಾದ್ರೂ ತಿಂತಿದ್ವಲ್ಲ, ಏನು ಬೇಜಾರಾಗ್ತಿರ್ಲಿಲ್ಲ. ಅಮ್ಮ ಆದ್ರೂ ಆ ಕಿರ್ಕೊಂಡೋಗಿ ತಿನ್ನಿ ಬೇಜಾರಿಲ್ಲ. ಹತ್ರ ಬಂದ್ಬಿಟ್ಟು ಎಳ್ದಾಡ್ಬಿಟ್ಟು ಗೈಸ್, ಇನ್ನೊಂದೇನಂತಂದ್ರೆ ನಾನು ಬರ್ತಡೇ ದಿನನೇ ನಾನು ನಾಯಿ ಮರಿ ಹತ್ರ ಕಚ್ಚಿಸ್ಕೊಂಡಿದೀನಿ. ಈ ಮೆಟ್ಲು ಹತ್ತೋಷ್ಟೊತ್ತಿಗೆ ಸುತ್ತೋಗಿರ್ತೀವಿ ಗೈಸ್ ನಾವು. ಅಲ್ಲಿಂದ ನಡ್ಕೊಂಡು ಬರ್ಬೋದು, ಇಲ್ಲ ಹತ್ತಕ್ಕಾಗಲ್ಲ. ಬೇಕಾದ್ರೆ ಒಂದು 10 ಕಿಲೋಮೀಟ್ರ್ ನಡೆದ್ಬಿಡ್ತೀವಿ. ಈ 2 ಮೆಟ್ಲು, 2 ಅಲ್ಲ, ಏನು 3 ಆಗ್ತಾರಲ್ಲ ಒಂದು. ಅಮ್ಮ ಎದ್ದು ರೆಡಿ ಆಗು. ಏನು ಗೊತ್ತಾ, ಎಲ್ಲರೂ ಮಲ್ಕೊಂಡಿದ್ದಾರಲ್ಲ, ಡಿಸ್ಟರ್ಬ್ ಮಾಡೋದು ಬೇಡ. ಅದಕ್ಕೆ ರೆಡಿಯಾಗಿ ಹೋಗಿ ರೀಲ್ಸ್ ಮಾಡೋಣ. ಮೇಲೆ ಕೇಕ್ ಯಾವಾಗ ಕಟ್ ಮಾಡೋಣ? ಆಮೇಲೆ ಮಮತಕ್ಕ ಅವರೆಲ್ಲ ಬಂದ್ಮೇಲೆ ಕಟ್ ಮಾಡೋಣ. ಇವಾಗೆಲ್ಲ ಮಲಗಿರೋರು ಡಿಸ್ಟರ್ಬ್ ಮಾಡಬಾರ್ದು ಅನ್ನೋ ಕಾಮನ್ ಸೆನ್ಸ್ ಇಲ್ಲ. ಇದು ನನ್ನ ಫೈನಲ್ ಔಟ್ಫಿಟ್. ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ, ಒಂದ್ ಮಣ ಮೇಕಪ್ ಮಾಡ್ಕೊಂಡು ಮೇಲೆ ರೀಲ್ಸ್ ಮಾಡಕ್ ಬಂದಿದ್ದೀವಿ. ಅಷ್ಟು ರೀಲ್ಸ್ ನಮ್ಮ ಅಭಿಮಾನಿಗಳು ಇಷ್ಟು ದಿನ ಯಾಕೆ ಹಾಕಿಲ್ಲ ದೀಪು ಅಂತ ಸೊ ಬೇಜಾರಾಗಿದ್ದಾರೆ. ಫಸ್ಟ್ ಸ್ಯಾರಿ ಕೊಡ್ಸಿದ್ ಯಾರಂತ ಹೇಳು. ಇದು ಶ್ರೀ ಕೊಡ್ಸಿರೋ ಸ್ಯಾರಿ. ಹೇಗಿದೆ ಗೈಸ್? ಚೆನ್ನಾಗಿ ಕಾಣಿಸ್ತಿದ್ದೀನಾ? ಹೆಂಗೆ ಕಾಣಿಸ್ತಿದ್ದೀನಿ ಅಂತ ಕಮೆಂಟ್ ಮಾಡಿ. ನಾನು ನಿಮಗೆ ಇಷ್ಟ ಆದ್ನಾ? ಯು ಲೈಕ್ ಮೀ? ಓ ಮೈ ಗಾಡ್, ಐ ಲೈಕ್ ಯು ಟು. ನನಗೆ ತುಂಬ ಇಷ್ಟ ಆಗುತ್ತೆ. ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಸೊ ಹಾಯ್, ನನ್ನ ಮೂವಿ ಆಲ್ರೆಡಿ ಅಪ್ಲೋಡ್ ಆಗಿದೆ. ರೀಚ್ ಒನ್ ಯೂಟ್ಯೂಬ್ ಚಾನಲಲ್ಲಿ ಅಂತ ಹೇಳ್ತಿದ್ವಿ. ಏನೋ ಟೆಕ್ನಿಕಲ್ ಪ್ರಾಬ್ಲಮ್ ಇರೋದ್ರಿಂದ ಅದರಲ್ಲಿ ಅಪ್ಲೋಡ್ ಮಾಡಿಲ್ಲ. ರವಿ ಜಮುನಾ ಅವ್ರ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ಸೊ ದಯವಿಟ್ಟು ಪ್ರತಿಯೊಬ್ಬರು ನೋಡಿ ಸಪೋರ್ಟ್ ಮಾಡಿ. ನಿಮಗೆ ಖಂಡಿತ ಮೂವಿ ಇಷ್ಟ ಆಗುತ್ತೆ. ಈ ಮೂವಿ ಮಾಡಿರೋ ಉದ್ದೇಶ ಏನು ಅಂತಂದರೆ, ಇತ್ತೀಚಿನ ದಿನಗಳಲ್ಲಿ ನೀವು ನೋಡಿರ್ಬೋದು, ಬರೀ ಕೊಲೆ, ರೇಪು, ಚೈನ್ ಸ್ನ್ಯಾಚಿಂಗ್ ಬರೀ ಇದೇ ಆಗ್ತಿದೆ. ಆದರೆ ಹೆಣ್ಮಕ್ಳಿಗೆ ರಕ್ಷಣೆ ಅನ್ನೋದೇ ಇಲ್ಲ. ಆ ಥರ ಏನಾದರೂ ಪ್ರಾಬ್ಲಮ್ ಬಂದರೆ ನಮ್ಮ ಲೈಫ್ನ ನಾವು ಹೆಂಗೆ ಕಾಪಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಇರೋ ಮೆಸೇಜು. ಸೊ 100% ನಾನು ಎಫರ್ಟ್ ಹಾಕಿ ಮಾಡಿ ಹೆಣ್ಮಕ್ಳೇ ಸ್ಟ್ರಾಂಗು ಅನ್ನೋದನ್ನ ಪ್ರೂವ್ ಮಾಡಿದ್ದೀನಿ ಈ ಮೂವಿಲಿ. ನಿಮಗೆಲ್ಲರಿಗೂ ಖಂಡಿತ ಇಷ್ಟ ಆಗುತ್ತೆ. ನೋಡಿ ಸಪೋರ್ಟ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡೋದನ್ನ ಮರಿಬೇಡಿ. ಇನ್ನೊಂದು, ಈ ಮೂವಿ ಹೆಂಗಿದೆ ಅಂತ ನನಗೆ ಗೊತ್ತಾಗಬೇಕು. ಸೊ ನೀವು ನೋಡಿದ್ಮೇಲೆ ಕಮೆಂಟ್ ಮಾಡಿ ಆ ಮೂವಿ ಹೆಂಗಿದೆ, ನಿಮಗೆ ಇಷ್ಟ ಆಯಿತು ಅದಿಲ್ಲ ಅಂತ. ತಿಂತಾಳೆ ಮಾತಾಡೋದು ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ಸೀರಿಯಲ್ ನೋಡಿದ್ರಲ್ಲ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಮಿಸ್ ಮಾಡದೆ ಎಲ್ಲರೂ ಮೂವಿನ ನೋಡಿ. ಆ್ಯಂಡ್ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಸಿಗುವ. ಬಾಯ್.